ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನಹಾಸುವ. ಓಂ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಇನ್ನಿತರ ಗಣ್ಯಮಾನ್ಯರೇ ಮತ್ತು ಸಭೆಯಲ್ಲಿರ್ತಕ್ಕಂತಹ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ನನ್ನ ನಮಸ್ಕಾರ. ವೇದಗಳ ಅಧ್ಯಯನವನ್ನು ವಿಶೇಷವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ನಾವು ಕಲಿತಕ್ಕಂಥ ಮೊದಲನೇ ಪಾಠ ಏನು ಅಂತಂದರೆ ಮನಸ್ಸನ್ನು ಮುಕ್ತವಾಗಿ ಇಟ್ಟುಕೊಳ್ತಕ್ಕಂಥದ್ದು, ಯಾವುದೇ ಥರದ ಪೂರ್ವಾಗ್ರಹಗಳಿಲ್ಲದೆ ಮುಕ್ತ ಮನಸ್ಸಿನಿಂದ ವಿಚಾರಗಳನ್ನು ಸ್ವೀಕರಿಸ್ತಕ್ಕಂಥದ್ದು. ಆನೋ ಭದ್ರ ಕ್ರತವೋ ಎಂದು ವಿಶ್ವತಃ ಅಂತ ಮಾತಾಡ್ತೀವಿ. ಮಂಗಳಕರವಾಗಿರ್ತಕ್ಕಂತಹ ಶುಭಕರವಾಗಿರ್ತಕ್ಕಂತಹ ಜ್ಞಾನ ತಿಳುವಳಿಕೆ ಯಾವುದೇ ಮೂಲೆಯಿಂದ ಬಂದರೂ ಸಹಿತ ಸ್ವೀಕರಿಸಬೇಕಾದ್ದು, ಇದು ಅದರ ಸಾರಾಂಶ. ಈ ತರಹದ ಒಂದು ಮುಕ್ತ ಮನಸ್ಸನ್ನ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಬಸವಣ್ಣನವರ ಅನೇಕ ವಚನಗಳನ್ನು ಅಧ್ಯಯನ ಮಾಡುವಾಗೆ ತುಂಬಾ ಮಾಡಿದ್ದೀನಿ ಅಂತಲ್ಲ, ಅಲ್ಲೇ ಅವರ ಅನೇಕ ವಚನಗಳ ಅಧ್ಯಯನ ಮಾಡುವಾಗ ಎರಡು ಆಶ್ಚರ್ಯಕರವಾದ ವಿಚಾರಗಳು ಸಿಕ್ತು. ಮೊದಲನೇ ಆಶ್ಚರ್ಯಕರವಾದ ವಿಚಾರ ಏನಂತಂದ್ರೆ, ವೇದಗಳು ಯಾವ ಯಾವ ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಸಿದ್ಧಾಂತಗಳನ್ನು, ಮಾನವ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೊಡ್ತಾ ಇದೆಯೋ ಅದೇ ತರಹದ ಮಾರ್ಗದರ್ಶನ ಈ ಬಸವಣ್ಣವರ ವಚನಗಳಲ್ಲಿ ಸಿಕ್ತು. ಅದು ವೇದ ಭಾಷೆಯಲ್ಲಿದ್ದರೆ ಇದು ಜನರ ಆಡು ಭಾಷೆಯಲ್ಲಿ ಇರ್ತಕ್ಕಂಥ, ಅದರಲ್ಲಿ ಯಾವ ಯಾವ ಸತ್ಯ ವಿಚಾರಗಳಿದೆಯೋ, ಸಾರ್ವಕಾಲಿಕವಾಗಿರ್ತಕ್ಕಂಥ ವಿಚಾರಗಳಿದೆಯೋ, ಮಾನವೀಯ ವಿಚಾರಗಳಿದೆಯೋ ಅದರ ಪ್ರತಿಬಿಂಬ ಇಲ್ಲಿ ಇದ್ದ ಹಾಗೆ ಇದು ದೊಡ್ಡ ಆಶ್ಚರ್ಯ. ಈ ಎರಡನೇ ಆಶ್ಚರ್ಯ ಯಾವುದು ಅಂತಂದ್ರೆ, ಇಂತಹ ಬಸವಣ್ಣವ್ರನ್ನ ವೇದ ವಿರೋಧಿ ಅಂತ ಜನಗಳು ಕರೆದಿರ್ತಕ್ಕಂಥದ್ದು ಎರಡನೇ ಆಶ್ಚರ್ಯ ವಿಚಾರ. ಇದು ಹೇಗೆ ಸಾಧ್ಯ? ಋಷಿಮುನಿಗಳು ಯಾವ ಜ್ಞಾನವನ್ನ ಜಗತ್ತಿನ ಹಿತಕ್ಕೋಸ್ಕರವಾಗಿ ಕಂಡು ಕೊಟ್ಟರೋ ಅದೇ ರೀತಿ ಸಮಾಜದ ಉದ್ಧಾರಕ್ಕೋಸ್ಕರವಾಗಿ ಸಮಾಜದಲ್ಲಿದ್ದಂತಹ ಗೊಡ್ಡು ಸಂಪ್ರದಾಯಗಳು, ಮೂಢ ಆಚಾರಗಳು ಏನಿದೆ ಅವನ್ನ ತೊಳೆಯೋದಕ್ಕೋಸ್ಕರವಾಗಿ ಕೆಲಸ ಮಾಡಿದಂತಹ ಮಾನವತಾವಾದಿ ಬಸವಣ್ಣವರ ವಿಚಾರಗಳು ಹೇಳಿರುವಾಗ ಇವರನ್ನ ಹೇಗೆ ವೇದ ವಿರೋಧಿ ಅಂತ ಕರೆದರು ಅನ್ನೋ ದೊಡ್ಡ ಸಮಸ್ಯೆ ಬಂತು. ಸ್ವಲ್ಪ ಹಾಗೆ ಅದರ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ವಿಚಾರ ನೋಡ್ತಾ ಇದ್ದಾಗ ಕೆಲವಾರು ಅಂಶಗಳ ಗಮನಕ್ಕೆ ಬಂದಿದ್ದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಯಸ್ತೇನೆ. ಕೆಲವು ಜನರು ವೇದಗಳಲ್ಲಿರ್ತಕ್ಕಂತಹ ವಿಚಾರಗಳು ಬಹಳ ಗಹನ, ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಹಾಗಾಗಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವುದಕ್ಕೋಸ್ಕರವಾಗಿ ಬಹಳ ಸರಳವಾದ ರೀತಿಯಲ್ಲಿ ಕಥೆಗಳ ರೂಪದಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಇದು ಅಂತ ಹೇಳಿ ಪುರಾಣಗಳ ನಿರ್ಮಾಣಗಳನ್ನು ಮಾಡ್ತಾರೆ. ಹೇಳಿದ್ದೇನೋ ಸರಿ, ಅಲ್ಲಿರೋ ವಿಚಾರ ಇಲ್ಲಿ ಹೇಳ್ತೀವಿ ಅಂತ. ಆದರೆ ವೇದಗಳನ್ನು ಮತ್ತು ಪುರಾಣಗಳನ್ನು ಪಕ್ಕದಲ್ಲಿಟ್ಟು ಇವರು ಹೇಳಿದಂತಹ ಮಾತು ನಿಜವೇ, ಅಲ್ಲಿರ್ತಕ್ಕಂತಹ ವಿಷಯಗಳಲ್ಲಿ ಬಂದಿದೆಯೇ ಅಂತ ವಿಮರ್ಶೆ ಮಾಡಿದಾಗ ಒಂದು ದೊಡ್ಡ ಆಘಾತ ನಮಗೆ ಕಾದಿರುತ್ತೆ. ವೇದದಲ್ಲಿರ್ತಕ್ಕಂಥ ವಿಚಾರಕ್ಕೂ ಪುರಾಣ ಇತಿಹಾಸಗಳಲ್ಲಿ ಬಂದಿರತಕ್ಕಂಥ ಅನೇಕ ವಿಚಾರಗಳಿಗೂ ತಾಳ ಮೇಳವೇ ಇಲ್ಲ. ಆದರೆ ಅವರು ಮೊದಲು ಹೇಳಿದ ಮಾತಿನ ಆಧಾರದ ಮೇಲೆ ಓಹೋ, ಈ ಪುರಾಣದ ಕಗ್ಗಗಳಲ್ಲಿ, ಈ ಪುರಾಣದ ಕಥೆಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ವೇದವೇ ಅಂತಕ್ಕಂಥ ಒಂದು ಭ್ರಮೆಗೆ ಬಿದ್ದುಬಿಟ್ವಿ ನಾವು. ಮತ್ತೆ ಈ ಪುರಾಣಗಳನ್ನು ಅನುಸರಿಸ್ತಕ್ಕಂಥ ಪೌರಾಣಿಕರು ಅಂತಿಟ್ಕೊಂಡ. ಈ ಪೌರಾಣಿಕರು ಏನೆಲ್ಲ ಆಚಾರ ವಿಚಾರ ಸಂಪ್ರದಾಯಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡರೋ ಅದೆಲ್ಲದಕ್ಕೂ ಅವರು ಹೇಳಿದ್ದು ಒಂದೇ ಉತ್ತರ, ಇದು ವೇದಗಳಲ್ಲಿದೆ, ಅದನ್ನ ನಾವು ಮಾಡ್ತೇವೆ, ವೇದಗಳಲ್ಲಿ ಮಾಡ್ತಾ ಇದ್ದೇವೆ.
ನಿಜವಾಗಲೂ ಈ ವಿಚಾರಗಳು ವೇದಗಳಲ್ಲಿ ಇದೆಯೇ ಇಲ್ಲವೇ ಅನ್ನತಕ್ಕಂಥ ಒಂದು ಗಂಭೀರವಾದ ಸಂಶೋಧನೆ ಆಗದೆ ಇದ್ದಿದ್ದು ಮಾತ್ರ ದುರ್ದೈವ. ಏನೇನೋ ಮಾಡ್ಕೊಂಡು ಬಂದ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ದಯೆಯೇ ಧರ್ಮದ ಮೂಲವೇಯ ಅಂತಂದ್ರು. ದಯೆ ಬೇಕು ಸಕಲ ಜೀವಿಗಳಲ್ಲಿ ಅಂತಂದ್ರು. ಆದರೆ ಈ ಪೌರಾಣಿಕ ಪಂಥದವರು ಏನ್ ಮಾಡಿದ್ರು, ತಾವು ನಡೆಸಿದ ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿ ಬಲಿಯನ್ನ ಕೊಡುವಂತಹ ವಿಧಾನ ಹೇಳಿ ಕೊಟ್ಟು ಇದು ವೇದಗಳಲ್ಲಿದೆ ಅಂತ ಹೇಳಿಬಿಟ್ರು. ಯಾವನೇ ಒಬ್ಬ ಸೂಕ್ಷ್ಮ ಸಂವೇದಿಯಾಗಿರ್ತಕ್ಕಂಥ ವ್ಯಕ್ತಿ, ಮಾನವೀಯತೆಯಲ್ಲಿ ಶ್ರದ್ಧೆಯನ್ನು ಕೊಡಿರ್ತಕ್ಕಂಥ ವ್ಯಕ್ತಿ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಿರೋಧ ಮಾಡಲೇಬೇಕು, ಮಾಡಿದ್ದಾರೆ. ಒಂದು ವಚನದಲ್ಲಿ ನಮಗೆ ಸಿಗುತ್ತೆ, ನಮಗೆ ಶಾಸ್ತ್ರ ಘನವೆಂಬನೇ ಕರ್ಮವು ಭಜಿಸುತ್ತಿದೆ, ವೇದ ಘನವೆಂಬನೇ ಪ್ರಾಣಿವಧೆಯ ಹೇಳುತ್ತಿದೆ. ಅಂದ್ರೆ ಇಲ್ಲಿ ಪ್ರಾಣಿವಧೆಯನ್ನ ಹೇಳದೇ ಇರತಕ್ಕಂಥದ್ದು ನಿಜವಾಗ್ಲೂ ವೇದವೋ ಅಥವಾ ವೇದದ ಗುತ್ತಿಗೆ ತಗೊಂಡಿದ್ದೇವೆ ಅಂತ ಹೇಳಿದ ಪೌರಾಣಿಕರು, ಇದೊಂದು ಸೂಕ್ಷ್ಮ ಪ್ರಶ್ನೆ. ವಾಸ್ತವಾಂಶ ಏನಂತಂದ್ರೆ ವೇದಗಳು ಈ ಪ್ರಾಣಿವಧೆಯನ್ನ ಹೇಳಿಲ್ಲ, ಆದರೆ ವೇದಗಳ ಗುತ್ತಿಗೆ ತಗೊಂಡು ಇದೆಲ್ಲ ವೇದದಲ್ಲಿದೆ ಅಂತ ಹೇಳಿ ಅಬದ್ಧ ಅನ್ನುವಂಥ ಪೌರಾಣಿಕರು ಮಾಡಿದಂಥ ವಿಚಾರ ಇದೆ. ಇದಕ್ಕೆ ನಮಗೆ ಮಹಾಭಾರತದಲ್ಲಿ ಒಂದು ಕಡೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ಶಾಂತಿ ಪರ್ವದಲ್ಲಿ ಈ ಪ್ರಾಣಿ ಬಲಿ ಇತ್ಯಾದಿ ವಿಚಾರಗಳೇನಿದೆ ಇವು ಧೂರ್ತೈ ಪ್ರವರ್ತಿತಂ ಯಜ್ಞೆ ನೈತದ್ ವೇದೇಶು ವಿದ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ಧೂರ್ತರಿಂದ ಯಜ್ಞಯಾಗಾದಿಗಳಲ್ಲಿ ಇವು ಸೇರಿಸಲ್ಪಟ್ಟಿದೆ ಹೊರತು ಮೂಲತಃ ವೇದಗಳಲ್ಲಿ ಇವು ಇಲ್ಲ. ಬಹಳ ಸ್ಪಷ್ಟವಾಗಿದೆ ಮಾತು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಪುನರ್ವಿಮರ್ಶೆ ಮಾಡಿದಾಗ ಸಿಗ್ತಕ್ಕಂಥದ್ದು ನಮಗೆ ಬಸವಣ್ಣನವರು ವಿರೋಧ ಮಾಡಿದ್ದು ಮೂಲ ವೈದಿಕ ಚಿಂತನೆಯನ್ನಲ್ಲ, ಇದು ವೇದಗಳಲ್ಲಿದೆ ಅಂತ ಹೇಳಿ ತಮ್ಮ ಪುರಾಣ ಕಗ್ಗಗಳನ್ನು ಯಾರು ಕಟ್ತಿದ್ರೋ ಅವ್ರನ್ನ ವಿರೋಧ ಮಾಡಿದ್ದು. ಆದರೆ ಅವ್ರಿಗೊಂದು ಟೈಟಲ್ ಏನು, ವೇದ ವಿರೋಧಿ ಅಂತ. ಅಂದ್ರೆ ಯಾರೋ ಮಾಡಿದ ದೋಷ ಯಾರೋ ತಲೆ ಕಟ್ಕೊಂಡ ಹಾಗೆ. ಕಥೆ ಗೊತ್ತಲ್ಲ, ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಬಳದ ಹಾಗೆ, ಆ ರೀತಿ. ಇದು ಕೇವಲ ಭಾಷಣಕ್ಕೆ ಮಾತಿಗೆ ಹೇಳ್ತಕ್ಕಂಥದ್ದಲ್ಲ, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನೂರಾರು ವಚನಗಳಿದೆ. ಕೇವಲ ಬಸವಣ್ಣವ್ರದ್ದಷ್ಟೇ ಅಲ್ಲ, ಶರಣ ಸಾಹಿತ್ಯವನ್ನು ನಾವು ನೋಡ್ತಾ ಹೋದ್ರೆ ವೇದಗಳಲ್ಲಿ ಯಾವ ಒಂದು ಮಾನವೀಯ ಕಳಕಳಿ ಇದೆ, ಆ ಮಾನವೀಯ ಕಳಕಳಿಯನ್ನೇ ಪ್ರತಿಬಿಂಬಿಸ್ತಕ್ಕಂತಹ ಎಷ್ಟೋ ಕಡೆ ಅಕ್ಷರಶಃ ಭಾಷಾಂತರವೇನು ಅಂತ ಎನಿಸುವಷ್ಟರ ಮಟ್ಟಿಗೆ ಅನೇಕ ವಚನಗಳು ನಮಗೆ ಸಿಗುತ್ತೆ ಶರಣ ಸಾಹಿತ್ಯದಲ್ಲಿ ಮತ್ತು ಬಸವಣ್ಣವರ ವಚನಗಳಲ್ಲಿ. ಸುಮ್ಮನೆ ಕೆಲವೊಂದು ಮಾತ್ರ ಉದಾಹರಣೆಗೋಸ್ಕರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಸವಣ್ಣವರ ವಚನಗಳಲ್ಲಿ ನಾವು ಮಹಾವಾಕ್ಯಗಳು ಅಂತ ಕೆಲವೊಂದು ಗುರುತಿಸ್ತೇವೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆಶ್ಚರ್ಯ ಆಗುತ್ತೆ ನೋಡ್ತಾ ಹೋದ್ರೆ, ಅಕ್ಷರಶಃ ಭಾಷಾಂತರ ಇದ್ದಲ್ಲಿ ಇದೆ ಕೆಲವೆಲ್ಲ. ನಾನು ಕಳಬೇಡ, ಇನ್ನೊಬ್ಬರನ್ನು ಕಸಿಬೇಡ, ಯಾವುದು ನಿಂದಲೂ ಅದನ್ನು ತಗೊಂಡೇನು ಮಾಡಿ, ಶ್ರಮಪಡು, ಶ್ರಮಪಟ್ಟು ನೀನು ಸಂಪಾದನೆ ಮಾಡು ಭಾವ. ಯಜುರ್ವೇದದಲ್ಲಿ ಏನ್ ಹೇಳುತ್ತೆ ಗೊತ್ತಾ, ಮಾ ಗೃಧ, ಕಸಿಯಬೇಡ, ಕಿತ್ಕೋಬೇಡ. ಜೊತೆಗೆ ಒಂದು ಪ್ರಶ್ನೆ ಕೇಳುತ್ತೆ, ಹೌದು ಇವ್ರದ್ದು ಅವ್ರದ್ದು ಅಂತ ಕಿತ್ಕೊಂಡು ನಂದು ಅಂತ ಮಾಡ್ಕೋತೀಯಲ್ಲ, ಕಸ್ಯ ಸಿದ್ಧ ನಮಗೆ ಯಾವ್ದಪ್ಪ ಸಂಪತ್ತು ಅಂತ ಕೇಳುತ್ತೆ. ನಂದು ಹೇಗೆ ಹೇಳ್ತೀಯ, ಬರೋವಾಗ ತಂದ್ಯಾ, ಅಥವಾ ಹೋಗ್ಲಿ ನಿಂದು ಅಂತ ಮಾಡ್ಕೊಳ್ಳಿ, ಹೋಗೋವಾಗ ಎತ್ಕೊಂಡು ಹೋಗ್ತೀಯ, ಬರೋವಾಗಲೂ ಖಾಲಿ ಹೋಗೋವಾಗಲೂ ಖಾಲಿ. ಇದು ನನ್ನದು ಅಂತ ಹೇಗೆ ಹೇಳಕ್ಕಾಗತ್ತೆ, ಸಾಧ್ಯ ಇಲ್ಲ. ಯೋಚನೆ ಮಾಡಿ. ಇಲ್ಲಿ ಏನಿದ್ರು ನೀನು ಒಬ್ಬ ವಿಶ್ವಸ್ತ ಅಷ್ಟೇ, ಟ್ರಸ್ಟಿ. ನಿನ್ನ ಅಧೀನಕ್ಕೆ ಕೊಡಲ್ಪಟ್ಟಿದೆ, ಇಟ್ಕೋ, ರಕ್ಷಣೆ ಮಾಡು, ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗ್ತಾ ಇರೋ ಅಷ್ಟೇ.
ಹೇಗೆ ಹಿಂದಿನ ಜನಾಂಗರು ನಿನಗೆ ಕೊಟ್ಟರು ಹಾಗೆ, ಹಿಂದಿನ ತಲೆಮಾರಿನವ್ರು ಹೇಗೆ ಕೊಟ್ಟರು ಹಾಗೆ. ಅಂದ್ರೆ ಇಲ್ಲಿ ಯಾವುದಕ್ಕೂ ನಾವು ಮಾಲೀಕರಲ್ಲ, ಕೇವಲ ರಕ್ಷಕರು. ಹೀಗಿರುವಾಗ ನಾವು ಅದನ್ನ ಕಿತ್ಕೊಳ್ತಕ್ಕಂಥದ್ದು, ಮೊದಲು ಮಾಲೀಕರು ಅಂತ ತಿಳ್ಕೊಳ್ಳೋದು ಒಂದು ತಪ್ಪು, ಮತ್ತೆ ಅದನ್ನ ಕಿತ್ಕೊಂಡು ನಾನು ಮಾಲೀಕ ಆದೆ ಅಂತ ಅನ್ಕೊಳ್ತಕ್ಕಂಥದ್ದು ಎರಡನೇ ತಪ್ಪು. ಇದನ್ನು ಮಾಡಬೇಡ. ಏನು ವ್ಯತ್ಯಾಸ ಇದೆ? ವೇದದ ಮಾಗೃಧ ಹಾಗೂ ಇಲ್ಲಿರ್ತಕ್ಕಂಥ ಕಳಬೇಡ. ಇನ್ನು ಕೊಲಬೇಡ. ವೇದಗಳಲ್ಲಿ ಮೂಲತಃ ನಾವು ನೋಡ್ತಾ ಹೋದರೆ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ, ಗಾಮ್ ಮಾ ಹಿಂಸೀತ್, ಅಶ್ವಂ ಮಾ ಹಿಂಸೀತ್, ಊರ್ನಾಯಂ ಮಾ ಹಿಂಸೀತ್, ಮಾ ಮಾ ಹಿಂಸೀತ್. ಇನ್ನು ಇದಕ್ಕಿಂತ ಸ್ಪಷ್ಟವಾಗಿ ಏನು ಹೇಳೋದು? ಹಸುವನ್ನು ಹಿಂಸಿಸಬೇಡ, ಕುದುರೆಯನ್ನು ಹಿಂಸಿಸಬೇಡ, ಕುರಿ ಮೇಕೆಗಳನ್ನು ಹಿಂಸಿಸಬೇಡ. ಬೇಡಪ್ಪ, ಮಾ ಮಾ ಹಿಂಸೀತ್, ಹಿಂಸೆ ಮಾಡಬೇಡ. ಅನಾಗೋ ಹತ್ಯಾ ವೈ ಭೀಮ, ನಿಷ್ಪಾಪ ಪ್ರಾವೀಣ್ಯವನ್ನು ಕೊಡ್ತಕ್ಕಂಥದ್ದು ಭಯಂಕರವಾಗಿರ್ತಕ್ಕಂತಹ ಕೆಲಸ. ಇಷ್ಟು ಸ್ಪಷ್ಟವಾಗಿದೆ ವೇದ. ಕೊಲಬೇಡ, ಮಾ ಮಾ ಹಿಂಸೀತ್, ನೇರ ಟ್ರಾನ್ಸ್ಲೇಷನ್ ಇದ್ದಲ್ಲಿ. ಹುಸಿಯ ನುಡಿಯಲು ಬೇಡ. ಅನೇಕ ಕಡೆ ವೈದಿಕ ಸಂಸ್ಕಾರಗಳನ್ನು ಮಾಡಿಸುವಾಗ ಈ ಮಾತು ಬರುತ್ತೆ, ಅನೃತಾತ್ ಸತ್ಯಮುಪೈಮಿ, ಅಸತ್ಯದಿಂದ ಸತ್ಯದ ಕಡೆಗೆ ನಾನು ಹೋಗುವ ಸಂಕಲ್ಪವನ್ನು ಮಾಡಿದ್ದೀನಿ ಅಂತ. ಅದರಿಂದನೇ ಅಸತೋಮ ಸದ್ಗಮಯ ಅಂತಕ್ಕಂಥ ಮಾತು ಬಂದಿತ್ತು. ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ. ಟ್ರಾನ್ಸ್ಲೇಷನ್ ಅಲ್ಲ, ವೇದ ಮಂತ್ರ ಹೇಳಿದ ಮಾಕೃಧ, ಕೋಪಿಸಿಕೊಳ್ಳಬೇಡ, ಕ್ರೋಧ ಮಾಡಬೇಡ, ಮುನಿಯಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಇರಲಿ. ಅನೇಕ ಕಡೆ ಬರುತ್ತೆ ವೇದಗಳಲ್ಲಿ. ಸಮ್ ಅಂತ ಒಂದು ಪದ ಬಳಸ್ತಾರೆ. ಸಮ್ ಅಂದರೆ ಒಂದಾಗಿ, ಒಟ್ಟಿಗೆ. ಸಂಯಂಚಃ, ಒಂದು ಗೂಡಿ. ಬೇರೆಯವರಿಗೆ ಅಸಹ್ಯ ಪಟ್ಟರೆ ನಾವು ಒಂದು ಗೂಡಿ ಬಾಳೋದಕ್ಕಾಗುವುದಿಲ್ಲ. ನಾವು ಒಂದಾಗಿ ಬಾಳಬೇಕಾದ್ರೆ ಎಲ್ಲರೂ ಒಟ್ಟುಗೂಡಿ ನಾವು ಕೆಲಸವನ್ನು ಮಾಡಬೇಕು. ಸಮಾಜ ಸಮಾಜ ಅಂತ ನಾವು ಇವತ್ತೇನು ಹೇಳ್ತೀವಿ, ಅದರ ಮೂಲ ಇರೋದಲ್ಲ ವೇದದಲ್ಲೇ. ಸಮ್ ಅಜತಿ ಅಂತ. ಸಮ್ ಅಂತಂದ್ರೆ ಒಂದು ಗೂಡಿ, ಅಜತಿ ಅಂದ್ರೆ ಮುಂದುವರಿಯೋದು ಅಂತ ಹೇಳಿ. ನಾವೆಲ್ಲರೂ ಒಂದು ಗೂಡಿ ಮುನ್ನಡೆದರೆ ಅದು ಸಮಾಜ. ಯಾರೆಲ್ಲಾದರೂ ಹೋಗಿ ನನ್ನ ಕಥೆ ನಾನು ನೋಡ್ಕೊಳ್ಳೋಣ ಅನ್ನುವಂಥ ಭಾವನೆಯಿಂದ ನಾವು ಜೀವನವನ್ನು ಮಾಡಿದ್ರೆ ಅದು ಸಮಾಜ ಅಲ್ಲ, ದುರಾಜ. ಅನ್ಯರಿಗೆ ಅಸಹ್ಯ ಪಡಬೇಡ, ಎಲ್ಲರೂ ಒಟ್ಟಿಗೆ ಸೇರಿ ಅಭಿವೃದ್ಧಿಯನ್ನು ಸಾಧಿಸೋಣ. ಭಾವ ಒಂದೇ ಬರುತ್ತೆ. ತನ್ನ ಬಣ್ಣಿಸಬೇಡ. ನನ್ನ ಬಗ್ಗೆ ನಾನೇ ಕೊಚ್ಕೋತಾ ಇದ್ರೆ ಜನ ನನ್ನ ಹತ್ರ ಬರೋದಿಲ್ಲ. ಇದರಲ್ಲಿರ್ತಕ್ಕಂಥ ಸದ್ಗುಣವನ್ನ, ಇದರಲ್ಲಿರ್ತಕ್ಕಂಥ ಸದ್ವಿಚಾರವನ್ನ ಗುರುತಿಸಿದಾಗ ನಾವು ಒಂದಾಗಿ ಕೊಡೋದಕ್ಕೆ ಸಾಧ್ಯ. ಪ್ರತಿ ಕೃಭ್ಣೀತ ಮಾನವನು ಸುಮೇಧ ಸಹ, ವೇದದ ಮಾತು. ಬುದ್ಧಿ ಚಿಂತನಾ ಶಕ್ತಿ ಇರ್ತಕ್ಕಂಥ ಹೇ ಮಾನವರೇ, ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳಿ. ಇನ್ನೊಂದು ವಚನ ಜ್ಞಾಪಕ ಬರ್ತಿದೆಯಲ್ಲ ನಿಮಗೆ, ಇವನಾರವ ಎನಿಸಿದರೆಯ, ಇವ ನಮ್ಮವ. ನೋಡಿ ಎಷ್ಟು ಚೆನ್ನಾಗಿ ಹೊಂದುತ್ತೆ ತಿಳ್ಕೋದಕ್ಕೂ. ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳಿ. ಪ್ರತಿಯೊಬ್ಬ ಮಾನವರ ಮನಸ್ಸನ್ನು ಗೆಲ್ಲಿರಿ, ವೇದದ ಆದೇಶ. ಅದನ್ನೇ ಸರಳವಾಗಿ ವಚನದಲ್ಲಿ ಹೇಳ್ತಾರೆ. ಇದರ ಹಡಿಯಲು ಬೇಡ. ವೇದದ ಮಂತ್ರ ಏನು ಗೊತ್ತಾ ಅದಕ್ಕೆ? ಮಾ ನಿಂದತ, ನಿಂದಿಸಬೇಡ ಅಷ್ಟೇ. ಅಂದ್ರೆ ಈ ರೀತಿ ನಾವು ಹುಡುಕ್ತಾ ಹೋದ್ರೆ ಬೇಕಾದಷ್ಟು ವಿಚಾರಗಳು ವೇದಗಳಲ್ಲಿ ಏನು ಹೇಳಿದೆಯೋ, ಮಾನವೀಯ ವಿಚಾರಗಳಲ್ಲಿ ಏನು ಹೇಳಿದೆಯೋ ಹಾಗೆ ಆಡು ಭಾಷೆಯಲ್ಲಿ ಸರಳವಾಗಿ ಹೇಳಿರ್ತಕ್ಕಂಥದ್ದು ವಚನ ಸಾಹಿತ್ಯ, ಬಸವಣ್ಣವರ ವಚನಗಳು. ಇನ್ನೊಂದು ಎರಡು ಉದಾಹರಣೆ ನೋಡೋಣ. ಒಂದು ಎರಡು ವಚನ. ಹಸಿವಾದಡುಂಬುದನ್ನು ಸತಿಯ ಸಂಭೋಗವನ್ನು ಆನಾಗಿ ನೀ ಮಾಡೆಂಬುವರುಂಟೆ, ಮಾಡುವುದು ಮಾಡುವುದು ಮನ ಮುಟ್ಟಿ, ಮಾಡುವುದು ಮಾಡುವುದು ತನು ಮುಟ್ಟಿ, ತನು ಮುಟ್ಟಿ ಮನ ಮುಟ್ಟದಿದ್ದಡೆ
ಕೂಡಲ ಸಂಗಮ ದೇವನೇತರಲ್ಲಿಯೂ ಮೆಚ್ಚ. ತನ್ನ ಆಶ್ರಯದ ರತಿ ಸುಖವನ್ನು ತಾನೊಬ್ಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಎಷ್ಟು ಸರಳವಾಗಿದೆ ವಿಚಾರ. ನನಗೆ ಹಸುವಾಯಿತು, ಯಾವ ಊಟ ಮಾಡಬೇಕು ಅಂದ್ರೆ ಏನು ಹೇಳ, ಯಾ ಹಸುವಾಗಿರೋದಿದೆ, ನೀನೇ ಊಟ ಮಾಡಬೇಕು. ಮುಕ್ತ ಮನಸ್ಸಿನಿಂದ ಸಕಲ ಮಾನವರ ಹಿತಕ್ಕೋಸ್ಕರವಾಗಿ ಮನಸ್ಸಿನ ಒಂದು ಕಳಕಳಿ ಇಟ್ಕೊಂಡು ನಾವು ನೋಡ್ತಾ ಹೋದರೆ ಅಂತಹ ಎಲ್ಲರಿಗೂ ಸತ್ಯ ಒಂದೇ ರೀತಿ ಕಾಣುತ್ತೆ. ಆವತ್ತು ಋಷಿ ಮುನಿಗಳಿಗೆ ಕಾಣಿಸ್ತು, ಇವತ್ತು ಬಸವಣ್ಣವ್ರಿಗೆ ಕಾಣಿಸ್ತು 12ನೇ ಶತಮಾನದಲ್ಲಿ. ಈ ತರಹ ಅನೇಕ ಉದಾಹರಣೆ ಮೇಲಿಂದ ಮೇಲೆ ಕೊಡಬಹುದು. ಬಸವಣ್ಣವ್ರದಾಯ್ತಲ್ಲ, ಈಗಿನ ಶರಣ ಸಾಹಿತ್ಯದ ಇನ್ನೊಂದು ತುಣುಕು ನಾವು ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ನಾವು ಅಂತ ಏನು ಗುರುತಿಸ್ತೇವೆ, ಇದು ಬರೀ ಶರೀರ ಅಲ್ಲ. ಶರೀರ ಜಡ, ಶರೀರ ಇಂದ್ರಿಯ ಮನಸ್ಸುಗಳು ಜಡ. ಇದರ ಒಳಗಡೆ ಒಂದು ಚೇತನ ಶಕ್ತಿ ಇದೆ, ಅದು ಆತ್ಮ. ಈ ಒಳಗಿರ್ತಕ್ಕಂತಹ ಚೇತನ ಶಕ್ತಿ ಏನಿದೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಯಾಕೆಂದರೆ ಗಂಡು ಹೆಣ್ಣು ನಿಶ್ಚಯ ಆಗ್ತಕ್ಕಂಥದ್ದು ಶರೀರದ ರಚನೆ ಮೇಲೆ. ಶರೀರದ ರಚನೆ ಒಂದು ರೀತಿ ಇದ್ರೆ ಗಂಡು ಅಂತ ಗುರುತಿಸ್ತೇವೆ, ಇನ್ನೊಂದು ರೀತಿ ಇದ್ರೆ ಹೆಣ್ಣು ಅಂತ ಗುರುತಿಸ್ತೇವೆ. ಈ ಆತ್ಮವು ಯಾವ ಶರೀರದಲ್ಲಿ ಆಶ್ರಯ ಪಡೆದಿರುತ್ತದೋ ಅದರ ಆಧಾರದ ಮೇಲೆ ಆತ್ಮನ ಜೊತೆ ಗಂಡು ಹೆಣ್ಣು ಅಂತ ವ್ಯವಹಾರ ಮಾಡ್ತೇವೆ. ಆದರೆ ಆತ್ಮನಿಗೆ ತನ್ನದೇ ಆದಂತ ಸ್ವತಂತ್ರವಾದ ಲಿಂಗ ವ್ಯವಸ್ಥೆ ಇಲ್ಲ. ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರ ಉದವಾ ಕುಮಾರಿ ವೇದಮಂತ್ರ. ಹೇ ಜೀವಾತ್ಮ, ನೀನು ಗಂಡು ಹೌದು, ನೀನು ಹೆಣ್ಣು ಹೌದು, ನೀನು ಕುಮಾರನೂ ಹೌದು, ಕುಮಾರಿಯೂ ಹೌದು. ಯಾಕೆಂದ್ರೆ ನಿನಗೆ ಸ್ವಂತ ಏನೂ ಇಲ್ಲ. ಯಾವ ಶರೀರದಲ್ಲಿಯೋ ಅದಾದ ನಿನ್ನ ಜೊತೆ ವ್ಯವಹಾರ ಮಾಡಲಾಗುತ್ತೆ. ಅಂದ್ರೆ ಸತ್ಯದ ದರ್ಶನ ಏನಿದೆ, ಈ ಸತ್ಯದ ದರ್ಶನ ಸಜ್ಜನರಿಗೆಲ್ಲ ಒಂದೇ ರೀತಿ ಆಗುತ್ತೆ. ಸಜ್ಜನರು ಶರಣರು ಎಲ್ಲ ಒಂದೇ. ಇದನ್ನ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಗಂಡು ಹೆಣ್ಣು ಅನ್ನತಕ್ಕಂಥ ಭೇದ ಭಾವಗಳನ್ನು ಮಾಡಿ ಗಂಡು ಶ್ರೇಷ್ಠ ಹೆಣ್ಣು ಶ್ರೇಷ್ಠ ಅಲ್ಲ ಅಥವಾ ಕೀಳು ಈ ತರದ ಭಾವನೆಗಳಿಗೆ ಅವಕಾಶ ಇಲ್ಲ. ಹಾಗೆಯೇ ಹಳೆದಂತ ವೇದಗಳನ್ನ ಅಪಾರ್ಥ ಮಾಡಿ ಅಬದ್ಧಗಳು ಹೇಳುತ್ತ ಪೌರಾಣಿಕ ಪರಂಪರೆಯಲ್ಲಿ ಈ ತರಹದ ದೋಷಗಳು ಬೇಕಾದಷ್ಟಿವೆ, ಒಂದಲ್ಲ ಎರಡಲ್ಲ. ಹೆಣ್ಣು ಗಂಡನ ಸೇವೆ ಮಾಡಿಬಿಟ್ರೆ ಎಲ್ಲ ಆಯ್ತು ಅನ್ನತಕ್ಕಂಥ ಮಾತುಗಳು, ಗಂಡ ಹೇಗಿದ್ರೂ ಹೆಣ್ಣಿಗೆ ಗಂಡನೇ ಪರದೈವ ಅಂತ ಬೋಧನೆ ಮಾಡತಕ್ಕಂಥ ಅನೇಕ ಅಬದ್ಧ ವಿಚಾರಗಳು ಪುರಾಣಗಳಿಗೆ ತುಂಬಿ ತುಳುಕ್ತವೆ. ವೇದ ಹಾಗೆ ಹೇಳ್ತೇವೆ, ಶರಣರು ಹಾಗೆ ಹೇಳಿಲ್ಲ. ಅನುಭವ ಮಂಟಪದಲ್ಲಿ ಗಂಡು ಹೇಳ್ತಕ್ಕಂಥ ಭೇದ ಇಲ್ಲ. ಜ್ಞಾನಾರ್ಜನೆ, ವಿಚಾರ ವಿಮರ್ಶೆ, ಚಿಂತನೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಯಾಕೆ? ಅದೆಲ್ಲವೂ ಕೂಡ ಶರೀರದಿಂದ ಮೇಲೆ ಆಧ್ಯಾತ್ಮಿಕ ಹಂತದಲ್ಲಿ ನಡೀತಕ್ಕಂಥ ಕೆಲಸ. ಆಧ್ಯಾತ್ಮಿಕ ಹಂತದಲ್ಲಿ ಆತ್ಮವು ನಮಗೆ ಕೇಂದ್ರವಾಗಿರುತ್ತೆ, ಆತ್ಮನ ಕೆಲಸಗಳು ನಮಗೆ ಮುಖ್ಯ ಆಗಿರುತ್ತೆ. ಆತ್ಮನ ವಿಚಾರಕ್ಕೆ ಬಂದ ಮೇಲೆ ಗಂಡು ಹೆಣ್ಣು ಭೇದ ಇಲ್ಲ. ಸಾರಾಂಶ ಇಷ್ಟೇನೆ. ಬಸವಣ್ಣನವರು ವಿರೋಧ ಮಾಡಿದ್ದು ವೇದಗಳನ್ನಲ್ಲ, ವೈದಿಕ ಚಿಂತನೆಯಲ್ಲ. ಯಾಕೆಂತಂದ್ರೆ ವೇದಗಳಲ್ಲಿರ್ತಕ್ಕಂಥದ್ದು ಮಾನವೀಯವಾದವೇ, ಮಾನವೀಯ ಮೌಲ್ಯಗಳೇ, ಸಕಲ ಮಾನವರ ಹಿತಕ್ಕಾಗಿ ತಿಳಿಸಿರ್ತಕ್ಕಂತಹ ವಿಚಾರಗಳೇ. ಮಾನವತಾವಾದಿ ಬಸವಣ್ಣವರು ಕೂಡ ಅದೇ ಮಾತುಗಳನ್ನೇ ಹೇಳಿದ್ದಾರೆ. ಮಧ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ವೇದಗಳ ಗುತ್ತಿಗೆ ತಗೊಂಡು ಹಾಗೆ ಕೆಲಸ ಮಾಡಿದಂತಹ ಕೆಲವು ಪಂಗಡ ಪಂಥಗಳು ತಾವು ಮಾಡಿದ ಅನಾಚಾರಗಳಿಗೆ ವೇದವನ್ನ ಮುಂದೆ ಇಟ್ಕೊಂಡು ವ್ಯತ್ಯಾಸ ಮಾಡಿದ್ರು. ಅಂತಹ ವೇದ ನಮಗೆ ಬೇಡ ಅಂತ ವಿರೋಧ ಮಾಡಿದ್ದಾರೆ, ಮಾಡಬೇಕಾದ್ದೆ. ಮೂಲತಃ ವೇದಗಳಲ್ಲಿ ಏನು ವಿಚಾರ ಹೇಳಿದೆ ಅದಕ್ಕೂ ಬಸವಣ್ಣವರ ಸಾಹಿತ್ಯಕ್ಕೂ ನಮಗೆ ಯಾವುದೇ ತರಹದ ಭೇದ ಭಾವ ಕಾಣಿಸುವುದಿಲ್ಲ. ಅದರದೇ ನಕಲಿದ್ದಾಗಿದೆ, ಅದರದೇ ಒಂದು ಪ್ರತಿಬಿಂಬ ಇದ್ದಾಗಿದೆ. ಸತ್ಯ ಎಲ್ಲರಿಗೂ